51 ವರ್ಷಗಳ ತಜ್ಞರ ಅಭಿಪ್ರಾಯದಂತೆ 51 ವರ್ಷಗಳ ಶಿಥಿಲಾ ವ್ಯವಸ್ಥೆಯಲ್ಲಿದೆ. ಈ ಶಿಥಿಲಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಅನ್ನ ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ ಮೇಲೆ ಬಹುಶಃ ಈಗಾಗಲೇ ನನಗೆ ಗೊತ್ತಿರೋ ಮಟ್ಟಿಗೆ 2 ವರ್ಷ ಅವಧಿ ಇದ್ದದ್ದು. ಇದಕ್ಕೆ ಮಧ್ಯದಲ್ಲಿ ಕೊರೋನಾ ರೋಗ ಬಂದಿದ್ದರಿಂದ ವಿಳಂಬ ಆಯಿತು, ಸಾಕಷ್ಟು ವಿಳಂಬ ಆಗಿದೆ. ಅದರ ಬಗ್ಗೆ ಎರಡನೇ ಮಾತಿಲ್ಲ. 2 ವರ್ಷದಲ್ಲಿ ಮುಗಿಬೇಕಾಗಿತ್ತು, ಆದರೆ ಮುಗಿಲಿಲ್ಲ. ನಾವು ಬಂದು ಈಗ ಮೇ ತಿಂಗಳಿಗೆ 2 ವರ್ಷ ಆಗ್ತಾ ಇದೆ. 2019ರಲ್ಲಿ ಪ್ರಾರಂಭ ಆದದ್ದು ಇದು, ಈ ಬಿಲ್ಡಿಂಗ್. ನೀನು 2018ರ ಬಜೆಟ್ನಲ್ಲಿ ಇದು ಘೋಷಣೆ ಆಯಿತು. ಆಮೇಲೆ 2019ರಲ್ಲಿ ಪ್ರಾರಂಭ ಆಯಿತು. ಸೊ 2019ರಿಂದ ಇವತ್ತಿನವರೆಗೆ ಸುಮಾರು 7 ವರ್ಷ 8 ವರ್ಷಗಳಾಗ್ತಾ ಬಂದಿದ್ದಾವೆ. ಆದರೂ ವಿಳಂಬವಾಗಿ ಆಗಿದೆ. ಆದರೆ ಖರ್ಗೆಯವರು ಸಲಹೆ ಕೊಟ್ಟಂಥ ರೀತಿಯಲ್ಲಿ ಮಿನಿಸ್ಟ್ರಿಗಳ ರೂಮ್ಗಳು ಚೆನ್ನಾಗಿದ್ದಾವೆ, MLA ರೂಮ್ಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಒಂದು ಸಿಟ್ಔಟ್ ಬೇಕಾಗ್ತದೆ. ಸಿಟ್ಔಟು ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನಮ್ಮ ಸರ್ಕಾರ ಪರಿಶೀಲನೆಯನ್ನು ಮಾಡ್ತದೆ ಅಂತಕ್ಕಂಥ PWD ಮಿನಿಸ್ಟರ್ ಕೂಡ ಇಲ್ಲೇ ಇದ್ದಾರೆ. ನಿಮಗೆ ಲಾಭ ಆಯ್ತದೆ ಅಂತ ಹೇಳಲಿಲ್ಲ ನಾನು. ಏಕೆಂದರೆ ನಾಳೆನೇ ಮಾಡೋಕ್ಕಾಗಲ್ಲ. ನಾಳೆಯಿಂದ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೀವು ಹೇಳಿರ್ತಕ್ಕಂಥ ಸಲಹೆಯನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಯಾಕಂದರೆ ಇನ್ನೊಂದು ಭವನ ಇದೆ, ಇಲ್ಲಿ ಪಕ್ಕದಲ್ಲಿ ಭವನ ಇದೆ. ಆ ಭವನದಲ್ಲಿ ಕೆಲವು ರೂಮ್ಗಳು ಇದ್ದಾವೆ. ಆ ರೂಮ್ಗಳಲ್ಲಿ ಕೆಲವು ಅಲ್ಲಿ ಸಿಟ್ಔಟ್ಗಳು ಕೂಡ ಇದ್ದಾವೆ. ಕೆಲವು ಅಲ್ಲಿ MLAಗಳಿಗೆ ಕೊಡೋಕ್ಕಾಗತ್ತಾ, ಇಲ್ಲಿ ಮಿನಿಸ್ಟ್ರಿಗಳಿಗೆ ಕೊಡೋಕ್ಕಾಗತ್ತಾ, ಅಧಿಕಾರಿಗಳಿಗೆ ಎಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ. ಅದಕ್ಕೋಸ್ಕರ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದು ನಾನು. ಸೊ ಒಟ್ಟಾರೆ ಇಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾವು ಅದನ್ನು ಗಂಭೀರವಾಗಿ ಪರಿಶೀಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇದು ಭಾಷಣ ಮಾಡ್ತಕ್ಕಂಥ ಸಂದರ್ಭನೂ ಅಲ್ಲ, ಕಾರ್ಯಕ್ರಮನೂ ಅಲ್ಲ. ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಾಯಭಾರಿ ಭವನವಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ರಾಯಭಾರಿ ಕಚೇರಿಯಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಯಾಕಂದರೆ ರಾಜ್ಯಗಳ ಅಭಿವೃದ್ಧಿ ಆದ್ರೇ ಕೇಂದ್ರ ಅಭಿವೃದ್ಧಿ ಆಗೋದು. ಕೇಂದ್ರ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯಗಳೆಲ್ಲ ಅಭಿವೃದ್ಧಿ ಆಗಬೇಕಾಗ್ತದೆ. ಅದಾದಾಗ ಇಡೀ ದೇಶನೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಆ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಟ್ಟುಗೂಡಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಇಡೀ ದೇಶ ಸುಭದ್ರವಾಗಿ ಭದ್ರ ಬುನಾದಿ ಮೇಲೆ ಈ ದೇಶವನ್ನು ಕಟ್ತಕ್ಕಂಥ, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ದಿಕ್ಕಿನಲ್ಲಿ ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಕೂಡ, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಪ್ರಯತ್ನ ಮಾಡತಕ್ಕಂಥ
ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಎರಡನೇ ಭವನ ಇದೆಯಲ್ಲ, ಅದನ್ನು ಕೂಡ ನಾನು ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ. ಅದನ್ನು ರಿನೋವೇಷನ್ ಮಾಡಿಸ್ತಕ್ಕಂಥ ಅಗತ್ಯ ಇದೆ. ಅದನ್ನು ಕೂಡ ರಿನೋವೇಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲ ಶುಭ ಕೋರಿ, ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕರ್ನಾಟಕ ಭವನ, ಕಾವೇರಿ ಭವನ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಭವನ ಅನ್ನೋದೇ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕರ್ನಾಟಕ ಭವನ, ಈ ಕರ್ನಾಟಕ ಭವನವನ್ನ ಏನು ಇವತ್ತು ನಿರ್ಮಾಣಗೊಂಡಿದೆ ಹೊಸದಾಗಿ, ಇದನ್ನ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಉದ್ಘಾಟನೆ ಆಗಿದೆ. ಇದರಿಂದ ರಾಜ್ಯಕ್ಕೆ ಹೆಚ್ಚು ಅನುಕೂಲ ಆಗಲಿ, ಉಪಯೋಗ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.